ಇದೇನೆ, ಇದೇ ಲೊಕೇಶನ್ನೇ ತೋರಿಸ್ತಾ ಇದ್ದಿದ್ದು ಮೊಬೈಲಲ್ಲಿ. 112 ಸರ್ವೆ ನಂಬರು ಇದೇನೆ. ಇಲ್ಲೆಲ್ಲ ಕಳ್ಳೆ ಎಲ್ಲ ಬೆಳ್ಕಣೈತಲ್ಲ. ಆ ಅಯ್ಯೋ ರೀ ಅತ್ತೆ, ಬರ್ರಿ, ಇದೇ ನಮ್ಮ ಜಮೀನು. ಮಾಯಾ, ಇದ ನಮ್ಮ ಜಮೀನು. ಹಾಂ, ಇದೇನಿದು ಕಳ್ಳೆ ಎಲ್ಲ ಬೆಳ್ಕಣೈತೆ? ಹೈವೇ ಆಲ್ ಐತಲ್ಲ, ಅದೇ ಅಲ್ವಾ ಹೈವೇ, ಬೆಂಗಳೂರಿಗೆ ಹೋಗೋ ಹೈವೇ? ಹೌದು ರೀ, ಅದೇ ನ್ಯಾಷನಲ್ ಹೈವೇ. ನ್ಯಾಷನಲ್ ಹೈವೇ ಪಕ್ಕದಲ್ಲೇ ಐತೆ ಈ ಜಮೀನು. ಇದೇ ಲೊಕೇಶನ್ನೇ ನಾನು ನೋಡಿದೆ ಮೊಬೈಲಲ್ಲೆಲ್ಲನ. 112ನೇ ಸರ್ವೆ ನಂಬರು ಇದೇನೆ. ಇದನ್ನೆಲ್ಲ ನಾ JCP ತಂದು ಒಂದ್ಸಾರಿ ಎಲ್ಲ ಕ್ಲೀನ್ ಮಾಡಿಸ್ಬಿಟ್ಟು ಅಳತೆ ಮಾಡಿಸ್ಬೇಕು. ಸರ್ವೇರ್ಗೆ ಸರ್ವೆ ಸ್ಕೆಚ್ ಮಾಡ್ಕೊಡಕ್ಕೆ ಕೊಟ್ಟು ಬರಬೇಕು. ಆಮೇಲೆ ಎಲ್ಲನ ಅಚ್ಚುಕಟ್ಟಾಗೆ ಮಾಡಿಸ್ಬಿಟ್ಟು ತಂತಿ ಬೆಲೆ ಮಾಡಿಸ್ಬಿಟ್ಟು ಯಾರಿಗಾದ್ರೂ ಬಾಡಿಗೆ ಕೊಡ್ಬೋದು. ಇಲ್ಲ 1 ಎಕರೆ ಮಾರಿಬಿಟ್ಟು ಮೊದಲು ನಾವು ಮನೆ ಕಟ್ಕೊಂಬನ. ಎಷ್ಟು ಅಲ್ಲ, ಇಷ್ಟು ದೊಡ್ಡ ಆಸ್ತಿ ಇದ್ಕೊಟ್ಟು ನೀವು ಒಳ್ಳೆ ಭಿಕ್ಷುಕರ ಥರ ಇದ್ದೀರಲ್ರಿ. ಹೌದೇನೆ ಮಯ್ಯ, ಇದು ನಮ್ದ? ಅಯ್ಯೋ 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 ಅಯ್ಯೋ, ರಸ್ತೆ ಮಗ್ಲಾಗಿ ಐತಿ ಅಂದರೆ ಒಳ್ಳೆ ಬೆಲೆನೇ ಸಿಗುತ್ತೆ ಅನ್ನೋ ಇದನ್ನೆಲ್ಲ ಮಾರಿದ್ರಿ. ಹೌದತ್ತೆ, ತುಂಬ ಏನಿಲ್ಲ ಅಂದ್ರೂ ಮೇಡ ಬೆಲೆ ಬಾಳುತ್ತೆ. ಎಷ್ಟು ಅಂತ ಗೊತ್ತಿಲ್ಲ. ಒಟ್ಟಿನಲ್ಲಿ ನಾನೆಲ್ಲ ನೋಡ್ಕೊಂತೀನಿ, ನೀವೇನು ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬೇಡಿ. ಬನ್ನಿ ಬನ್ನಿ, ಹೋಗೋಣ, ಆ ಕಡೆಗೆ ಹೋಗೋಣ. ಮಾಯಾ ಮಾಯಾ, ನಿನ್ನೆ ಏನೋ 2.5 ಕೋಟಿಗೂ ಏನೋ ಹೋಗುತ್ತೆ ಅಂತಂದೆ. ಅಷ್ಟೊಂದು ಬೆಲೆ ಬಾಳುತ್ತಾ? ಗೊತ್ತಿಲ್ಲ ರೀ, ಹೈವೇ ಪಕ್ಕದಲ್ಲಿ ಐತಲ್ವಾ, ಒಳ್ಳೆ ರೇಟ್ ಸಿಗ್ಬೋದು ಅಂತ ಅನ್ಕೊಂಡಿದೀನಿ. ನೋಡೋಣ ಬರ್ರಿ, ಯಾರಾದ್ರೂ ವಿಚಾರಿಸೋಣ. ಮೊದಲು ನೋಡೋಣ ಎಲ್ಲಿವರೆಗೂ ಐತೆ ಜಮೀನು ಅಂತಾನ. ಬರೀ ಹೈವೇ ಹೋಗ್ಬಿಟ್ಟು ಆ ಕಡೆಗೆ ಹೋಗೋಣ. ಅಯ್ಯೋ 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 ಜುಂಜಾ, ಏನು ಇದು? ನಮ್ದು ಇಷ್ಟೊಂದು ಆಸ್ತಿ ಇದೆ ಅಂತ ನನಗೆ ಗೊತ್ತೇ ಇರ್ಲಿಲ್ವಲ್ಲೋ. ಹೆಂಗೋ ಆ ಪತ್ರ ಹಳೆ ಟಂಗ್ ಆಗಿದ್ದಿದ್ದು ಸರಿ ಆಯ್ತು. ನಾನು ಆಲೆನೇ ಒಂದ್ಸಲ ಯಾವುದೋ ಹಬ್ಬದಾಗೆ ಬಿಸಾಕೋಣ ಅಂದ್ಕೊಂಡೆ. ಹೆಂಗನಾಗ್ಲಿ ಇದ್ರು ಇರ್ಲಿ ಬಿಡು, ಅದಿನ್ನೇನು ನಾನೇನು ತಲೆ ಮೇಲೆ ಕೂತ್ಕೊಂಡು ಕುಕ್ಕಮಲ್ಲ ಅಂತ ನಾ ಇಕ್ಕೊಂಡೆ. ಹಂಗೂ ಇಕ್ಕೊಂಡಿದ್ಕೆ ಹೆಂಗೋ ಒಳ್ಳೇದಾಯ್ತಲ್ಲ ಸದ್ಯ. ನಡಿ ನಡಿ. ಮಾಯಾ ನಡಿ, ಅತ್ಲಾಗ ನಡಿ, ಸೈಡಿ ನಿಂತ್ಕೊಂಡು ಮಾತಾಡೋಣ. ಇಲ್ಲ ಆಮೇಲೆ ಯಾತ್ರವನ್ನ ಲಾರಿ ಪಾರಿ ಬಂದು ಗುದ್ಗಿದ್ದಿರಿ ಏನ್ ಪಾಡು. 3 ವಾರನು ಶಿವನ್ ಪಾದ ಸೇರ್ಕೊಂತೀವಿ ಒಂದೇ ಸಲ. ನಾ ಮೊದ್ಲು ನಡಿ ಅಸಕ್ಕೆ. ಸರಿ ಅತ್ತೆ, ಬರ್ರಿ ಸೈಡಿ ನಿಂತ್ಕೊಂಡು ಮಾತಾಡೋಣ. ಅಯ್ಯ, ನೋಡ್ದ ಹೈವೇ ಇಲ್ಲೇ ಐತೆ, ನಮ್ಮ ಜಮೀನು ಇಲ್ಲೇ ಐತೆ. ಅಯ್ಯೋ, ನಮ್ಗೆ ಈ ವಿಷಯನೇ ಗೊತ್ತಿಲ್ವಲ್ಲ. ನಾವು ಇಷ್ಟು ವರ್ಷ ನಾನು ಹುಟ್ಟಾಗಿಂದ ನನಗೂ ಅರ್ಥನೇ ಆಗಲಿಲ್ವಲ್ಲ ಆಸ್ತಿ ಇರೋ ವಿಷಯ. ನಮ್ಮಮ್ಮ ಏನಂತ ಹೇಳಲೇ ಇಲ್ಲ. ಹೇಳಿದ್ರೆ ಈ ಆಸ್ತಿನೆಲ್ಲ ಮಾರಿ ನಾನು ಎಲ್ಲ ಯಾವುದಾದ್ರೂ ಮನೆ ಕಟ್ಕೊಂಡು ಇಲ್ಲ ಟೌನ್ಗಳ ಮನೆ ಕಟ್ಟಿ ಬಾಡಿಗೆನಾದರೂ ಕೊಡ್ತಿದ್ದೆ. ಅಯ್ಯೋ ನೋಡು, ಅದೇನೋ ಹೇಳ್ತಾರಲ್ಲ, ಅದೇನೋ ಗಾದೆ ಹೇಳ್ತಾರಲ್ಲ, ಹಂಗಾಯ್ತು ನಮ್ಮ ಜೀವನ. ಎಲ್ಲ ಇದ್ರೂ ಏನು ಇಲ್ಲದೆ ಇರ್ತಾರೆ, ಹಬ್ಬ ಪಾರಿಗಳ ಥರ ಇದ್ವಿ ಇಷ್ಟು ದಿನ. ಅದಕ್ಕೆ ಮತ್ತೆ ಹೇಳೋದು, ಅದೃಷ್ಟ ಅನ್ನೋದು ಯಾವಾಗ ಬರುತ್ತೆ ಅಂತ ಹೇಳಕ್ಕಾಗಲ್ಲ. ನೋಡ್ದ, ನಿಮ್ಗೆ ಅದೃಷ್ಟನ ನನ್ನಿಂದ ಬರ್ಬೇಕಾಯ್ತು. ಅದಕ್ಕೆ ನಾನು ಮನೆಗೆ ಬಂದ್ಮೇಲೆ ಈ ವಿಷಯ ಗೊತ್ತಾಯ್ತು. ಸುಮ್ ಕುಕ್ಕ. ಆ ಸುನಂದಮ್ಮ ಅವಾಗ ಹೇಳ್ತಿದ್ಲು ನನಗೆ, ನಿಮ್ದು ಹೊಲ ಇಟ್ಕಣಜ್ಜಿ ಅಲ್ಲೆಲ್ಲನ ನೋಡು ಅಂತ. ನನಗೆ ನನಗೆ ಗೊತ್ತಾಗಲ್ಲ ಕಣಮ್ಮ, ಎಲ್ಲೈತ ಏನು ಸುಡ್ಗಾಡ, ನನಗೆ ಹೋಗಕ್ಕಾಗಲ್ಲ ಅಂತ ಸುಮ್ಮನೆ ಆಗ್ತಿದ್ದೆ. ನಾನು ಅವಾಗ್ಲೇನೆ ನನ್ನ ಮಗನ ಕರ್ಕೊಂಡು ಬಂದು ಇಲ್ಲೆಲ್ಲ ಹುಡ್ಕಾಡಿದೆ. ಯಾರನ್ನ ಸರ್ವೆನ್ ಪರ್ಮೆನ್ ಕರ್ಕೊಂಡು ಇಟ್ಟತಿ ನಾವು ನೋಡಿ ಶ್ರೀಮಂತರಾಗಿರ್ತೀವಿ. ನೀನು ಬಂದ್ಮೇಲೆ ಏನಲ್ಲ ನಮ್ಗೆ ಆಸ್ತಿ ಸಿಕ್ಕಿರೋದು, ಮೊದಲಿಂದ ನಮ್ದು ಆಸ್ತಿ. ಆದರೆ ಏನು ಮಾಡೋದು, ನಮಗೆ ಗೊತ್ತಾಗ್ಲಿಲ್ಲ. ಏನೋ ನೀನು ಓದಿದ್ಯಾ ಅಂತಾನ ಎಲ್ಲ ಮೊಬೈಲ ನೋಡ್ಕೊಂಡು ತೋರಿಸ್ತೆ, ಇಲ್ಲೇ ಐತೆ ನಮ್ಮ ಜಮೀನು ಅಂತಾನ. ಬಿಡು. ಆಯ್ತು ಬಿಡಿ ಅತ್ತೆ, ಯಾರಿಂದ ಒಟ್ಟಿನಲ್ಲಿ ನಮಗೆ ನಾನು ಅಂದ್ಕೊಂಡಿದ್ದ ಜೀವನ ನನಗೆ ಸಿಗ್ತಾ ಇತ್ತಲ್ಲ, ಅಷ್ಟೇ ಸಾಕು. ಇನ್ಮೇಲೆ ನಾವೆಲ್ಲರೂ ಸುಖವಾಗಿರೋಣ. ಬನ್ನಿ ಹೋಗೋಣ ಆ ಕಡೆಗೆ. ಸರಿ ಮಾಯಾ, ಇದನ್ನೆಲ್ಲನ ಈಗ ನಮ್ಮ ಅಮ್ಮನ ಹೆಸರಿಗೆ ಐತಲ್ವಾ, ಇದನ್ನೆಲ್ಲ ಏನು ಮಾಡ್ಬೇಕೀಗ? ಸರ್ವೆ ಮಾಡಿಸ್ಬೇಕಾ? ರೀ, ಮೊದಲು ಎಲ್ಲನ JCP ಕರೆಸಿ ಈ ಸೀಮೆ ಜಾಲಿ ಎಲ್ಲನ ಅಚ್ಚುಕಟ್ಟು ಮಾಡಿಸ್ಬೇಕು. ಅಚ್ಚುಕಟ್ಟು ಮಾಡಿಸ್ಬಿಟ್ಟು ಆಮೇಲೆ ಸರ್ವೆನ ಕರ್ಕೊಂಬಂದು ಅಳತೆ ಮಾಡಿಸ್ಬೇಕು. ಕೊಟ್ಟು ಬರಬೇಕು ಪಾಣಿ ಜೆರಾಕ್ಸು, ಆಮೇಲೆ ಆಧಾರ್ ಕಾರ್ಡ್ ಜೆರಾಕ್ಸು, ಆಮೇಲೆ ಇನ್ನೇ ಏನು ಕೇಳ್ತಾರೋ ಗೊತ್ತಿಲ್ಲ. ಅದನ್ನೆಲ್ಲ ತಿಳ್ಕೊಂಡು ಹೋಗಿ ಕೊಟ್ಟು ಬರಬೇಕು. ಇದಕ್ಕೆ ನಾಡ ಕಚೇರಿಗೆ ಬಂದು ಸರ್ವೆ ಮಾಡ್ತಾರೆ. ನಾವು ಅವಾಗ ಎಲ್ಲ ಸರ್ವೆ ಮಾಡಿ ಕಲ್ಲು ಹಾಕ್ಸ್ಕೊಂಡು ತಂತಿ ಬೆಲೆ ಮಾಡಿಸ್ಬಿಡೋಣ. ನಮ್ದು ಎಷ್ಟು ಜಮೀನು ಐತೋ ಅಷ್ಟಕ್ಕೂ ಪೂರ್ತಿ. ಸರಿ, ಆಯ್ತಾಯ್ತು, ಬರೀ ಹೋಗೋಣ. ಇಲ್ಲಿ ಎಷ್ಟೊತ್ತು ನಿಂತ್ಕೊಂಬೋದು, ಆಮೇಲೆ ಯಾವನ ಗಾಡಿ ಇತ್ಲ ಬಂದ್ಕಿಂದ ಸೈಡ್ಗೆ ಹೋಗೋಣ. ಬರೀ ಹೊಲ್ತಕ್ಕೆ. ಹೌದೌದು, ಬಾರೆ ಮಾಯಾ ಅತ್ಲ ಹೋಗೋಣ ಬಾ. ನಾನು ಅವಾಗ ಯಾವಾಗಲೋ ಒಂದ್ಸಲ ಇಲ್ಲಿಗೆ ಬಂದಿದ್ದು ನೆನಪು. ಅವಾಗ ಇದೆಲ್ಲನ ಸೀಮೆ ಜಾಲಿ ಪಾಮೆ ಜಾಲಿ ಇರಲಿಲ್ಲ. ಅವಾಗ ಚೆನ್ನಾಗಿತ್ತು, ನನಗೆ ಮರ್ತೇ ಹೋಗಿತ್ತು ನೋಡು. ಅವಾಗ ನನ್ನ ಗಂಡಿದ್ದಾಗ ಬಂದಿದ್ದು ಅಷ್ಟೇನೆ. ಅಯ್ಯೋ, ನಿಮ್ದು ಅದನ್ನೇ ಕತೆ ರಾಗ ಹೇಳೋದೇ ಆಯ್ತು. ನಡೀರಿ, ನಿಮ್ಗೇನು ಬುದ್ಧಿ ಇಲ್ಲ. ಈ ಏರಿಯಾ ತುಂಬ ಚೆನ್ನಾಗಿದೆ. ಈ ಸೀಮೆ ಜಾಲಿ ಎಲ್ಲನ ಕ್ಲೀನ್ ಮಾಡಿಸ್ಬಿಟ್ರೆ ಇಲ್ಲಿ ಆರಾಮಾಗಿ ಒಂದು ಯಾವುದಾದ್ರೂ ಫ್ಯಾಕ್ಟ್ರಿ ಮಾಡಿಬಿಡ್ಬೋದು. ಇದು ಯಾರ ಜಮೀನು ಏನು ಎತ್ತ ಅಂತನ ಗೊತ್ತಾಗ್ಲಿಲ್ವಲ್ಲ. ಯಾರನ್ನು ಕೇಳಿದ್ರು ಗೊತ್ತಿಲ್ಲ ಅಂತಾರೆ. ಯಾರ್ದಿರ್ಬೋದು ಇದು? ಅವ್ರ ಜಮೀನು ಅವ್ರಿಗೆ ಗೊತ್ತಿಲ್ವಾ? ಏನಪ್ಪ ನೋಡೋಣ.
ಏರಿಯಾದಲ್ಲಿ ತುಂಬ ಚೆನ್ನಾಗಿದೆ ಇದು. ಹೈವೇ ಪಕ್ಕದಲ್ಲೇ ಇರೋದಕ್ಕೂ ಅದಕ್ಕೂ ಫ್ಯಾಕ್ಟ್ರಿ ಮಾಡಿದ್ರೆ ನಮಗೆ ತುಂಬ ಅನುಕೂಲ ಆಗುತ್ತೆ, ಒಳ್ಳೆ ಲಾಭನೂ ಗಳಿಸ್ಬೋದು. ಯಾರ್ದು ಅಂತ ಗೊತ್ತಾಗ್ತಾನೆ ಇಲ್ವಲ್ಲ ಈ ಜಮೀನು. ಹೋಗಿ ಸರ್ವೆ ಆಫೀಸರ್ನನ್ನೇ ಕೇಳಬೇಕು ಈ ಜಮೀನು ಯಾರ್ದು ಅಂತನ. ಒಂದ್ಸರಿನ ಯಾರ ಹೆಸರಿಗೈತೆ ಏನು ಎತ್ತ ಅಂತನ ತಿಳ್ಕೊಬೇಕು. ಸರ್ ಯಾರು ಸರ್ ನೀವು? ಏನಕ್ಕೆ ಇಲ್ಲಿಗೆ ಬಂದಿದ್ದೀರಾ? ನೀವ್ಯಾರ್ರಿ? ನೀವ್ಯಾರು? ನೀವ್ಯಾಕೆ ಇಲ್ಲಿಗೆ ಬಂದಿದ್ದೀರಾ? ನಾವು ಈ ಜಮೀನು ಓನರ್ ನಾವೇನೆ. ನನ್ನ ಹೆಸರು ಮಾಯಾ ಅಂತ, ಇವರು ನಮ್ಮ ಅತ್ತೆ. ನೀವು ಏನು ಮಾಡ್ತಾ ಇದ್ದೀರಾ ಇಲ್ಲಿ? ಹೌದಾ, ನಿಜಾನಾ? ನೀವಾ? ಏನು ಸುಳ್ಳು ಹೇಳ್ತಾ ಇದ್ದೀರೇನ್ರಿ? ಅಲ್ಲ, ಇಷ್ಟು ದಿನ ಆಯಿತು, ಎಷ್ಟು ಒಂದು ತಿಂಗಳಿಂದ ನಾವು ನೋಡ್ತಾ ಇದ್ದೀವಿ ಈ ಜಮೀನು ಓನರ್ ಯಾರು ತಿಳ್ಕೊಂಡು ನಾವು ಈ ಜಮೀನ ಬಾಡಿಗೆಗೆ ತೊಗೊಂಡು ಒಂದು ಫ್ಯಾಕ್ಟ್ರಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ನೀವು ಅಂತ ಸುಳ್ಳು ಹೇಳ್ತಾ ಇದ್ದೀರಾ? ಪತ್ರಗಿತ್ತ ಏನಾದರೂ ಇದೆಯಾ? ಯಾಕ್ರಿ ಸುಳ್ಳು ಹೇಳಿ? ನಮ್ಮ ಅತ್ತೆ ಇವರು ಮುದ್ರಂಗಮ್ಮ ಅಂತಾನೆ ಇವ್ರ ಹೆಸರು. ಇವ್ರ ಹೆಸರಲ್ಲೇ ಇರೋದು ಈ ಜಮೀನು, 5 ಎಕರೆ ಜಮೀನು. ಇದೆಲ್ಲನ ಈ ನಮ್ದೇನೆ. ನಾನು ಇವ್ರ ಸೊಸೆ. ನಿಮಗೆ ಬೇಕು ಅಂದರೆ ಪತ್ರನ ತಂದು ಕೊಡ್ತೀವಿ. ನಮ್ಮ ಊರಿಗೆ ಬನ್ನಿ, ನಮ್ಮ ಮನೆ ಹತ್ರ ಬನ್ನಿ. ಅದು ಬಿಟ್ಬಿಟ್ಟು ಹಿಂಗೆಲ್ಲ ಬರೋದು ತಪ್ಪು. ಇದು ನಮ್ಮ ಜಮೀನು. ನೋಡಿ, ನೀವು ಯಾರೋ ಏನೋ ಇಷ್ಟು ದಿನ ಆಯಿತು ಇಲ್ಲಿ ಯಾರು ಬಂದಿಲ್ಲ, ಈಗ ನಮ್ಮದು ಅಂತ ಬರ್ತಿದ್ದೀರಾ? ಏನು ಸುಳ್ಳು ಹೇಳ್ತಾ ಇದ್ದೀರಾ ನೀವು? ಹೋಗಿ ಹೋಗಿ ಸುಮ್ಮನೆ. ಅವ್ಯಾಕ್ರಿ ಸುಳ್ಳು ಹೇಳಿ? ನೀವು ಹೋಗ್ರಿ ಮೊದಲು. ನೀವು ಇಲ್ಲಿಗೆ ಬಂದಿರೋದು ಅಕ್ರಮವಾಗಿ ಬಂದಿದ್ದೀರಾ, ನಮ್ಮ ಜಮೀನಿದು. ಹೌದಾ? ನಿಜವಾಗ್ಲೂ ನಿಮ್ಮದೇ ಆದರೆ ನಾವೇನೇ ಈ ಜಮೀನ ಕೊಂಡ್ಕೊಂತೀವಿ. ಸರಿ, ನಿಮ್ಮ ಡಾಕ್ಯುಮೆಂಟ್ಸ್ ಎಲ್ಲನ ತಗೊಂಬರ್ರಿ ನೋಡೋಣ. ನಾವು ಫ್ಯಾಕ್ಟ್ರಿ ಮಾಡಬೇಕು. ನಾವು ಬೆಂಗಳೂರಲ್ಲಿದ್ದೀವಿ, ಇಲ್ಲಿ ಒಂದು ಫ್ಯಾಕ್ಟ್ರಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ಇಲ್ಲೇನೆ. ಯಾಕೆಂದರೆ ಅಲ್ಲಿ ತುಂಬ ಪರ್ಮಿಷನ್ ಕೊಡೋದು ಲೇಟ್ ಆಗ್ತಿದೆ. ಈ ಕಡೆ ಆದರೆ ಪರ್ಮಿಷನ್ ಬೇಗ ಸಿಗುತ್ತೆ. ಅದಕ್ಕೆ ಈ ಕಡೆ ಜನಗಳಿಗೆ ಕೆಲಸನೂ ಸಿಕ್ತಂಗೆ ಆಗುತ್ತೆ, ನಮಗೂ ಒಳ್ಳೆ ಲಾಭನೂ ಸಿಗುತ್ತೆ. ಅದಕ್ಕೋಸ್ಕರ ನಮಗೆ ಈ ಜಮೀನು ಕೊಂಡ್ಕೊಂತೀವಿ, ಇಲ್ಲ ಬಾಡಿಗೆಗಾದರೂ ಕೊಡ್ಬೋದು. ಯಾವುದಕ್ಕೂ ನೀವು ಡಾಕ್ಯುಮೆಂಟ್ಸ್ ಎಲ್ಲ ತಗೊಂಡು, ಪಾಣಿ ಗಿಣಿ ತಗೊಂಡು, ನಿಮ್ಮ ಜಮೀನು ಅನ್ನೋದಕ್ಕೆ ಸರ್ವೆ ಗಿರ್ವೆ ಮಾಡಿಸಿ, ಸರ್ವೆ ಸ್ಕೆಚ್ಚು ಎಲ್ಲ ತಗೊಂಬನ್ನಿ. ನಾವೇನೇ ರೆಂಟಿಗೆ ತೊಗೊತೀವಿ, ಇಲ್ಲ ಕೊಡೋದಾದರೆ ನಾವೇ ಸ್ವಂತಕ್ಕೂ ಖರೀದಿ ಮಾಡ್ತೀವಿ. ಹೌದಾ ಸರ್? ಸರಿ ಆಯಿತು, ತಗೊಂಬರ್ತೀವಿ. ಅಯ್ಯೋ ರೀ, ಸುಮ್ಮನೆ ಇರ್ರಿ, ಹಂಗೆಲ್ಲ ಒಪ್ಕೊಂಬಕ್ಕೆ ಹೋಗ್ಬೇಡ್ರಿ. ನೋಡಿ ಸರ್, ಇದು ನಮ್ಮ ಜಮೀನು. ಇದನ್ನೂ ಸರ್ವೆ ಮಾಡಿಲ್ಲ. ನಮ್ಮ ಅತ್ತೆಯವರು ಇಷ್ಟು ದಿನ ಇದ್ರ ಬಗ್ಗೆ ತಲೆ ಕೆಡ್ಸ್ಕೊಂಡಿರಲಿಲ್ಲ. ಇವತ್ತು ನಾವು ಹುಡುಕೊಂಬಂದಿದ್ದೀವಿ. ಇದು ನಮ್ಮದೇ ಜಮೀನು. ನಾವಿನ್ನು ಸರ್ವೆ ಮಾಡಿಸ್ಬೇಕು. ಸರ್ವೆ ಮಾಡಿಸ್ಬಿಟ್ಟು ನಮ್ಮ ಜಮೀನು ಎಲ್ಲಿವರೆಗೂ ಇದೆ ಅಂತೇಳಿ ನೋಡಿಕೊಂಡು ತಂತಿ ಬೆಲೆ ಹಾಕ್ಸ್ಬಿಡ್ತೀವಿ. ಆಮೇಲೆ ನೋಡೋಣ. ರೇಟ್ ಮಾತಾಡ್ಬಿಟ್ಟು ಬೇಕಂದರೆ ನಿಮಗೆ ಕೊಡ್ತೀವಿ. ಇನ್ನೂ ಇದೆಲ್ಲ ಆಗೋವರೆಗೂ ಈಗ ಸದ್ಯಕ್ಕೆ ಏನು ಹೇಳೋಕ್ಕಾಗಲ್ಲ. ನಿಮ್ಮದೇ ಜಮೀನಾಗಿದ್ರೆ ಇದನ್ನ ನಮಗೆ ಬಾಡಿಗೆ ಕೊಡಬೇಕು. ಏನಾದರೂ ಖರೀದಿ ಕೊಡ್ಬೇಕಂದ್ರೂ ನಮಗೆ ಕೊಡಬೇಕು. ನೀವು ಬೇರೆಯವ್ರಿಗೆ ಕೊಟ್ಟರೆ ನಿಮ್ಮ ಜಾಗನೂ ಇರಲ್ಲ, ನಿಮ್ಗೆ ದುಡ್ಡೂ ಸಿಗಲ್ಲ. ಹೇಳಿರ್ತೀನಿ. ಹುಷಾರು. ಏನ್ರಿ, ಏನು ಎದುರಿಸ್ತಾ ಇದ್ದೀರಾ? ಸುಮ್ಮನೆ ಹೋಗ್ರಿ. ಬಂದ್ಬಿಟ್ರು ಇಲ್ಲಿ. ನೀವ್ಯಾರ್ರಿ ನಮ್ಗೆ ಹೇಳಕ್ಕೆ? ಏನು ನಾವೇನು ನಿಮ್ಗೆ ಅಗ್ರಿಮೆಂಟ್ ಮಾಡ್ಕೊಟ್ಟಿದೀವ? ಅಲ್ಲ, ನಾವೇ ಇನ್ನು ಇವಾಗಿನ್ನು ಬಂದಿದ್ದೀವಿ ಸರ್ವೆ ಮಾಡಿಸಿ ಜಾಗ ಎಲ್ಲ ಅಳತೆ ಮಾಡಿಸ್ಬೇಕು ಅಂತ. ಅಂದರೆ ಏನು ಅವಾಜ್ ಆಗ್ತಾ ಇದ್ದೀರಾ? ನಮಗೆ ಕೊಡಬೇಕು ಅಂತನಾ? ನಾವು ಮಾರೋದಿಲ್ಲ, ಸುಮ್ಮನೆ ಹೋಗ್ರಿ. ಹೌದಾ? ಸರಿ ಆಯಿತು. ಅದು ಹೆಂಗೆ ಇದನ್ನು ನೀವು ಸರ್ವೆ ಮಾಡಿಸಿ ನಿಮ್ಮಂತೆ ಮಾಡ್ಕೊಂತೀರಾ ನೋಡ್ತೀವಿ. ಈ ಜಮೀನ ಸರ್ವೆ ಮಾಡೋಕ್ಕೂ ಬಿಡಲ್ಲ, ಇದನ್ನ ಈ ಬೇಲಿ ಎಲ್ಲ ಅಚ್ಚಕಟ್ಟು ಮಾಡ್ಸೋಕ್ಕೂ ನಿಮಗೆ ಅವಕಾಶ ಮಾಡಿಕೊಡಲ್ಲ. ಏನು ತಿಳ್ಕೊಂಡಿದ್ದೀರಾ? ನಮ್ಮನ್ನ ಯಾರು ಅಂದ್ಕೊಂಡಿದ್ದೀರಾ? ನಮಗೆ ಪೊಲೀಸು MLA ಎಲ್ಲ ಗೊತ್ತಾ? ಈ ಜಮೀನು ಬೇಕು ಅಂದರೆ ನಾವೇನೇ ನಿಮ್ಮ ಈ ಪರ್ಮಿಷನ್ ಇಲ್ದಲೇ ಈ ಜಮೀನಲ್ಲಿ ನಾವು ಫ್ಯಾಕ್ಟ್ರಿ ಕಟ್ಬೋದು. ಏನೋ ಮುಂದೆ ತೊಂದರೆ ಆಗಬಾರ್ದು ಅಂತ ಏನೋ ಹೇಳಿದ್ರೆ ನಮಗೇನೆ ಎದುರಿಸ್ತಾ ಇದ್ದೀರಾ? ಆಯಿತು, ನೋಡ್ಕೊಂತೀನಿ ನಿಮ್ಮನ್ನು ಒಂದು ಕೈಯ. ನೋಡಿ ಸರ್, ನೀವು ಹಿಂಗೆಲ್ಲ ಎದುರಿಸೋದು ತಪ್ಪು. ನಾವು ಪೊಲೀಸ್ ಕಂಪ್ಲೇಂಟ್ ಕೊಡ್ತೀವಿ. ಸುಮ್ಮನೆ ಹೋದ್ರೆ ಸರಿ. ಆಯ್ತಮ್ಮ, ಹೋಗ್ತೀನಿ. ಇವ್ರು ಯಾರೋ ಬರಲಿಲ್ಲ ಅಂದರೆ ಇನ್ನೊಂದು ಸ್ವಲ್ಪ ದಿನದಲ್ಲಿ ಈ 5 ಎಕರೆ ಜಮೀನನ್ನು ನಾವೇ ಮಾಡ್ಕೊಂಡ್ಬಿಡ್ಬೋದಾಗಿತ್ತು. ಇವತ್ತು ಬಂದುಬಿಟ್ಟವರಲ್ಲ ಇವ್ರು. ಯಾರು ಇವರು? ನಮ್ಮದು ಅಂತನ? ಏನು ಇವ್ರೇನು ಸುಳ್ಳು ಹೇಳ್ತಾ ಇದ್ದಾರೋ ಅಥವಾ ನಿಜ ಹೇಳ್ತಾ ಇದ್ದಾರೋ ನೋಡೋಣ. ಡಾಕ್ಯುಮೆಂಟ್ಸಾ ಚೆಕ್ ಮಾಡ್ಸೋಣ ಮೊದಲು ಹೋಗಿ. ಮಾಯಾ, ಏನಿದು? ಇವ್ನು ಹಿಂಗೆ ಎದುರಿಸ್ತಾ ಇದ್ದಾನೆ, ಇವ್ನಿಗೆ ಕೊಡ್ಬೇಕಂತ. ನನಗೆ ಯಾಕೋ ಭಯವಾದಂಗೆ ಆಗ್ತೈತೆ. ಏನಾನ ಮಾಡ್ಗಿಡೇನು ಪೊಲೀಸು ಎಲ್ಲ ಗೊತ್ತು ಅಂತಾನೆ. ಸುಮ್ಮನೆ ಎದುರಿಸ್ತಾರೆ ಅಷ್ಟೇನೆ. ಎದುರಿಸ್ಬಿಟ್ಟು ನಮ್ಮ ಹತ್ರ ದುಡ್ಡು ಕಡಿಮೆ ಕೊಟ್ಬಿಟ್ಟು ಮಾಡಿಸ್ಕೊಳ್ಳೋಣ ಅಂತ ಪ್ಲಾನ್ ಹಾಕಿರ್ಬೇಕು ಅವನು ಫ್ಯಾಕ್ಟ್ರಿ ಕಟ್ಟಕ್ಕೆ. ನಡೀರಿ ಹೋಗೋಣ. ಇಂಥ ಗೊಡ್ಡ ಬೆದರಿಕೆಗೆಲ್ಲ ಎದುರ್ಕೊಳ್ಳೋಂತಾರಲ್ಲ ನಾವು. ಅತ್ತೆ ನಡೀರಿ ಹೋಗೋಣ, ನನಗೆ ಗೊತ್ತಿದೆ ಏನು ಮಾಡಬೇಕು ಅಂತ. ಮೊದಲು ಹೋಗಿ ಇದನ್ನು ತೆಗೆಸ್ಬಿಟ್ಟು ಸರ್ವೆ ಸ್ಕೆಚಿಗೆ ಕೊಡಬೇಕು. ನಡೀರಿ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.